ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತಿನ ನಮ್ಮ ಕಿಚನ್ನ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ. ಹೌದು ವೀಕ್ಷಕರೇ, ಅತಿ ಸುಲಭವಾಗಿ ಕುಕ್ಕರಲ್ಲಿ ರುಚಿಯಾದ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಮೊದಲಿಗೆ ನಾವು ಬಿರಿಯಾನಿಗೆ ಗ್ರೀನ್ ಮಸಾಲೆ ತಯಾರಿಸಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 8ರಿಂದ 10 ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, 6ರಿಂದ 7 ಹಸಿಮೆಣಸು, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರನ್ನು ಅದಕ್ಕೆ ಆ್ಯಡ್ ಮಾಡಿ ಪೇಸ್ಟ್ ತಯಾರಿಸಬೇಕು. ಪೇಸ್ಟ್ ತಯಾರಿಸಿದ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಕಾದ ನಂತರ 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಕಾದ ನಂತರ 2 ಪಲಾವ್ ಎಲೆ, 1 ಎಸಳು ಚಕ್ಕೆ, 2 ಸ್ಟಾರ್ ಆನಿಯನ್ಸ್ ಅಂದರೆ ನಕ್ಷತ್ರ ಸೊಂಪು, 2 ಮರಾಠಿ ಮೊಗ್ಗು, 7ರಿಂದ 8 ಲವಂಗ, 3ರಿಂದ 4 ಏಲಕ್ಕಿ, ಸ್ವಲ್ಪ ಸ್ಟೋನ್ ಫ್ಲವರ್, ಸ್ವಲ್ಪ ಜಾಯಿಪತ್ರೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, ಅರ್ಧ ಕಪ್ ಆಗೋಷ್ಟು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಉದ್ದವಾಗಿ ಕಟ್ ಮಾಡಿರೋದು ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ತದನಂತರ ಇದಕ್ಕೆ 2 ಮೀಡಿಯಂ ಸೈಜ್ನ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕಿ ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಬೇಕು. 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಬೆಂದ ನಂತರ ನಾವೇನು ಗ್ರೀನ್ ಮಸಾಲೆ ತಯಾರಿಸಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಆ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಮಸಾಲೆ ಚೆನ್ನಾಗಿ ಬೆಂದು ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ 1 ಕಪ್ ಮೊಸರು, 2ರಿಂದ 3 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು.
ಈ ಮಸಾಲೆನ 2 ನಿಮಿಷ ಬೇಯಿಸಿದ ನಂತರ ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡಿ ಮತ್ತೆ 1-2 ನಿಮಿಷ ಬೇಯಿಸ್ಕೊಬೇಕು. ಎರಡು ನಿಮಿಷ ಬೇಯಿಸಿದ ನಂತರ ಇದಕ್ಕೆ ಚೆನ್ನಾಗಿ ತೊಳೆದು ಒಂದು 20-30 ನಿಮಿಷ ನೆನೆಸಿಟ್ಟಿದ್ದ ಅಕ್ಕಿನ ಹಾಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೀಕ್ಷಕರೇ, ನಾನಿಲ್ಲಿ 1 ಲೋಟ ಅಕ್ಕಿನ ಯೂಸ್ ಮಾಡಿದ್ದೀನಿ. ಹಾಗೆ ನೀರನ್ನು ಕೂಡ ಒಂದೇ ಲೋಟ ಹಾಕಿರೋದು. ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ಗ್ರೀನ್ ಮಸಾಲೆ ಯೂಸ್ ಮಾಡಿದ್ದೀನಿ. ಆ ಗ್ರೀನ್ ಮಸಾಲೆ ಜೊತೆಗೆ ಟೊಮೊಟೊನೂ ಹಾಕಿರೋದ್ರಿಂದ ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕು ಅಲ್ಲಿಗೆ ಅದು ಈಕ್ವಲ್ ಆಗಿರುತ್ತೆ. ಹಾಗಾಗಿ ನೀವು ಕೂಡ ನೀರನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಕೂಡ ಯೂಸ್ ಮಾಡಿದ್ದೀನಿ. ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆನ ಅಕ್ಕಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರಿನ ಮುಚ್ಚಳನ ಮುಚ್ಚಿ ಅದಕ್ಕೆ ವಿಸಿಲ್ ಹಾಕಿ ಕೇವಲ 1 ವಿಸಿಲ್ ಮಾತ್ರ ನಾನಿಲ್ಲಿ ಹೊಡೆಸ್ತಾ ಇದ್ದೀನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಬಿರಿಯಾನಿ ತಯಾರಿದೆ. ಅನ್ನದ ಅಗಲುಗಳು ಸಹ ಎಷ್ಟು ಉದುರುದ್ರಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ವೀಕ್ಷಕರೇ, ನಮ್ಮ ಈ ಅಡುಗೆ ಇವತ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ವಿಡಿಯೋದೊಂದಿಗೆ, ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಸಂತೋಷದಿಂದಿರಿ, ಆರೋಗ್ಯದಿಂದಿರಿ. ನಮಸ್ಕಾರ.